ಐ ಫ್ಯಾಮಿಲಿ ಇದು ವೈಕುಂಠ ಏಕಾದಶಿ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನೆ ಮನೇಲೆಲ್ಲ ಪೂಜೆ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದೆ. ಬಟ್ ಬುಜ್ಜಿ ಬೇಬಿಗೆ ಹುಷಾರಿಲ್ದಂಗೆ ಆಗೋಯ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಈವ್ನಿಂಗ್ ಮೇಲೆ ನಾನು ನಮ್ಮ ಹಸ್ಬೆಂಡು ಇವಾಗ ಮಿಲ್ಲಿಗೆ ಬಂದಿದ್ದೀವಿ ಅಕ್ಕಿ ಹಾಕಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ತುಂಬ ದಿನದಿಂದ ಶಾವಿಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ನೆನೆ ಹಾಕಿದ್ರು ನಮ್ಮ ಅತ್ತೆ. ಅದನ್ನು ಹಾಕಿಸ್ಕೊಂಡು ಬರೋಕ್ಕೆ ಬಂದಿದ್ವಿ. ಅಕ್ಕಿ ಎಲ್ಲ ಹಾಕಿಸ್ಕೊಂಡು ಆನ್ ದ ವೇ ಹೋಗ್ತಾ ಕೋಲ್ಡ್ ಇದ್ರೂನು ಇಬ್ರು ಒಂದು ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ಕೋಲ್ಡ್ ಜಾಸ್ತಿ ಆಗತ್ತೆ ಅಂತ ಗೊತ್ತು. ಬಟ್ ಏನ್ ಮಾಡೋದು, ಆಸೆ ಬಿಡಕ್ಕಾಗಲ್ವಲ್ಲ. ಹಾಗಾಗಿ ತಿನ್ಕೊಂಡು ಮನೆಗೆ ಹೋದ್ಮೇಲೆ ಹಸ್ಬೆಂಡು ಅಕ್ಕಿ ನೆನ್ಯಾಕಕ್ಕೆ ಕೇಳಿದ್ರು. ಬಿಕಾಸ್ ಅಕ್ಕಿ ಬೋಂಡ ಮಾಡಿದ್ನಲ್ಲ ಅವತ್ತೊಂದಿನ, ಅವ್ರಿಗೆ ತುಂಬಾ ಇಷ್ಟ ಆಗೋಗಿದೆ. ಮತ್ತೆ ಮಾಡ್ಕೊಡ್ತೀಯ ಅಂತ ಕೇಳಿದ್ರು. ಹಾಗಾಗಿ ಅದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡಬೇಕು ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಅದಕ್ಕೆ ಬೋಂಡ ಮಾಡೋದಕ್ಕೆ ಅಕ್ಕಿನೂ ಮತ್ತು ಆಲೂಗೆಡ್ಡೆನೂ ಎರಡೂ ಸೇರಿಸಿ ರುಬ್ಕೋಬೇಕು. ಅದನ್ನು ರುಬ್ಕೊಂಡು ಮತ್ತು ಈರುಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಬೇಕಾ. ಅದಕ್ಕೆ ಈ ಥರ ಚಾಪರಲ್ಲಿ ಹಾಕಿ ಚೆನ್ನಾಗೆ ಇದು ಮಾಡಿಬಿಟ್ರೆ ನೀಟಾಗಿ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ಟು ಕೆಳಗಡೆ ಬಂದೆ. ಶಾವಿಗೆ ಮಾಡೋಕ್ಕೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಎತ್ತಿ ಇಟ್ಟಿದ್ವಿ ಶಾವಿಗೆ ಮಾಡೋದು. ಸೊ ಹಾಗಾಗಿ ಅದನ್ನೆಲ್ಲ ತೆಗೆದ್ಬಿಟ್ಟು ನನಗೆ ಕೋಲ್ಡ್ ಆಗಿತ್ತಲ್ಲ, ಅದಕ್ಕೆ ಈ ಮುದ್ದೆ ಪಾತ್ರೆಯಲ್ಲಿ ಹಾವಿ ಇಟ್ಕೊಂಡ್ರೆ ಕೋಲ್ಡ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊತಾ ಇದ್ದೀನಿ. ಅದಾದ್ಮೇಲೆ ಅದು ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗಿತ್ತಂತೆ. ಅಪ್ಪ ಮಕ್ಕಳೆಲ್ಲ ಕುತ್ಕೊಂಡು ಟೈಟ್ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ನಮ್ಮ ಅತ್ತೆ ಮುದ್ದೆ ಎಲ್ಲ ತೋಳ್ಸಿ ಕೊಟ್ರು ಶಾವಿಗೆ ಮಾಡಕ್ಕೆ. ಎಲ್ಲಾರು ಕುತ್ಕೊಂಡು ಇಲ್ಲಿ ಒತ್ಕೊಂಡು ಕುತ್ಕೊಂತಾ ಇದೀವಿ. ನಾವೆಲ್ಲ ಒತ್ತುತ್ತಾ ಇದ್ವಾ. ಚಿರು ನಾನು ಒತ್ತುತ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಪ್ರತಿ ಸಲ ಶಾವಿಗೆ ಮಾಡಿದ್ರು ಇದೆ. ಆಮೇಲೆ ಎಲ್ಲಾನು ಮಾಡಿ ಫೈನಲ್ ಆಗಿ ಅಕ್ಕಿದು ರಾಗಿದು ಸಪ್ರೇಟ್ ಆಗಿ ಎರಡೂ ಕೂಡ ಮಾಡಿದ್ವಿ. ಅದ್ರ ಜೊತೆಗೆ ನಾನು ಕೂಡ ಬೋಂಡ ಕೂಡ ಎಲ್ಲ ಫ್ರೈ ಮಾಡಿಬಿಟ್ಟು ಎಲ್ಲಾರು ಕುತ್ಕೊಂಡು ಸಖತ್ತಾಗಿ ಬ್ಯಾಟಿಂಗ್ ಮಾಡಿಕೊಂಡು ಶಾವಿಗೆನ ತಿಂದ್ವಿ. ಯಾರಿಗೆಲ್ಲ ಶಾವಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾನ್ ವೆಜ್ ಜೊತೆ ತಿನ್ನಕ್ಕಲ್ಲ, ಬಟ್ ಈ ಥರ ತಿನ್ನಕ್ಕೆ ತುಂಬ ಇಷ್ಟ. ಸೊ ಇವತ್ತಿನ ಮಿನಿ ವ್ಲಾಗ್ ಇದೆ. ಥ್ಯಾಂಕ್ ಯು ಸೋ ಮಚ್.